ಹಾಯ್ ಹಲೋ ಎಲ್ಲ ನನ್ನ ಭಾವಿ ಅಗ್ನಿವೀರರಿಗೆ ಇಂಡಿಯನ್ ನೇವಿ ನೌಕಾಪಡೆಯಲ್ಲಿ ಹುದ್ದೆಗಳನ್ನ ಕರೆದಿದ್ದಾರೆ. ಆ ಹುದ್ದೆಗಳಿಗೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಕೊಂಡಿದ್ರಿ ಸ್ನೇಹಿತರೆ. ಇವತ್ತು ನಿನ್ನೆ ತಾನೇ ಏನು ಮಾಡಿದಾರಪ್ಪ ಅಂದ್ರೆ ಅದರದ್ದು ಅಡ್ಮಿಟ್ ಕಾರ್ಡನ್ನ ರಿಲೀಸ್ ಮಾಡಿದಾರೆ. ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಮುಖಾಂತರ ನಿಮ್ಗೇನು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ರಲ್ಲ, ನೇವಿ SSR ಮತ್ತು MR ಅಂತೇಳಿ ಹುದ್ದೆಗಳನ್ನ ಕರೆದಾಗ ಎಷ್ಟು ಜನಗಳ ಅಪ್ಲಿಕೇಶನ್ಗಳನ್ನು ಹಾಕೊಂಡಿದ್ರಿ, ಎಷ್ಟು ಜನ ಹಾಕಿಲ್ಲ ಗೊತ್ತಿಲ್ಲ. ಬಟ್ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಾನು ಕೊಡಬೇಕು ಅಂತಲೇ ನನ್ನದೊಂದು ಆಸೆ ಇದೆ ಸ್ನೇಹಿತರೆ. ಅದು ನಿಮ್ಗೆ ಕ್ಲಿಯರಿಟಿಯಾಗಿ ಯಾವ ಥರ ನಿಮ್ಮ ಅಡ್ಮಿಟ್ ಕಾರ್ಡನ್ನೆಲ್ಲ ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮ ಮೊಬೈಲಿಗೆ ಯಾರಿಗಾದರೂ ಜಿಮೇಲ್ಗೆ ಮತ್ತು ಮೆಸೇಜ್ ಬಂದಿರಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀವು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಪ್ರಿಂಟ್ ಇದ್ದರೆ ಸಾಕು, ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆ, ಬನ್ನಿ ನೋಡೋಣ. ಇದರಲ್ಲಿ ಇರ್ತಕ್ಕಂಥ ಟೋಟಲ್ ಆಗಿ ಹುದ್ದೆಗಳ ಹೆಸರು ಏನಪ್ಪಾ ಅಂತಂದ್ರೆ MR ಆ್ಯಂಡ್ SSR ಅಂತ ಹೇಳಿ ಹುದ್ದೆಗಳನ್ನ ಕರೆದಿದ್ರು. ಇದ್ರದ್ದು ಸಿಲೆಬಸ್ ಯಾವ ಥರ ಇರ್ತೈತಿ, MR ಯಾವ ಥರ ಇರ್ತೈತಿ, SSR ಯಾವ ಥರ ಇರುತ್ತೆ, ಮತ್ತು ಈ ಅಪ್ಲಿಕೇಶನ್ಗಳನ್ನ ಯಾರೆಲ್ಲ ಹಾಕ್ಬೋದು ಅಂತ ಹೇಳಿ ಪ್ರತಿಯೊಂದು ಅಪ್ಡೇಟನ್ನು ಇದ್ರ ಮುಂದೆ ನಾನು ಒಂದು 2-3 ವಿಡಿಯೋಗಳ ಮಾಡಿ ಹಾಕಿರ್ಬೇಕು ಸ್ನೇಹಿತರೆ. ಈಗ ನೋಡ್ಕೊಳ್ರಿ, MR ಎಕ್ಸಾಮ್ ಯಾವಾಗಿಂದ್ರೆ ಯಾವಾಗಿನ ಮಟ್ಟ ಇದೆ ನೋಡ್ಕೊಳ್ಳಿ. MR ಎಕ್ಸಾಮ್ ಇರ್ತಕ್ಕಂಥದ್ದು SSR ಎಕ್ಸಾಮ್ ಇರ್ತಕ್ಕಂಥದ್ದು SSR 9ರಿಂದ 11ನೇ ತಾರೀಕು ಮಟ್ಟ, ಜುಲೈ 9ನೇ ತಾರೀಕಿಂತ ಹಿಡಿದು 11ನೇ ತಾರೀಕು ಮಟ್ಟ ನಿಮ್ದು SSR ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದೇ ತರನಾಗಿ MR ದವ್ರಿಗೆ ಯಾವಾಗಿದೆ, MR ನೋಡ್ಕೊಳ್ಳಿ. MR 12ರಿಂದ 15ನೇ ತಾರೀಕಿನವರೆಗಡೆ ನಿಮ್ದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರ. ಎಷ್ಟಪ್ಪ ಅಂದ್ರೆ 12ರಿಂದ ಹಿಡಿದು 15ರವರೆಗಡೆ. ಓಕೆನಾ. ನೆಕ್ಸ್ಟ್ ಇದನ್ನ ಅಡ್ಮಿಟ್ ಕಾರ್ಡ್ನೆಲ್ಲ ಯಾವ ಥರ ಡೌನ್ಲೋಡನ್ನು ಮಾಡ್ಕೊಳ್ಬೇಕು, ನೀವು ಬಂದಿರತಕ್ಕಂಥ ಅಡ್ಮಿಟ್ ಕಾರ್ಡನ್ನು ಆನ್ಲೈನ್ ಮುಖಾಂತರ ಯಾವ ಥರ ಡೌನ್ಲೋಡನ್ನು ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಓಕೆನಾ. ನಿಮ್ಮ ಮೊಬೈಲ್ನಲ್ಲೇ ಡೌನ್ಲೋಡನ್ನು ಮಾಡ್ಕೊಂಡು ಚೆಕ್ ಮಾಡ್ಕೊಳ್ರಿ, ಸೈಬರ್ ಸೆಂಟರ್ನಾಗ ಆಮೇಲೆ ಹೋಗಿ ತಗೊಳಕತ್ತೀರಂತ. ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಸೊ ಈ ಥರ ಅಪ್ಡೇಟ್ಗಳನ್ನು ಯಾವುದೇ ಒಂದು ನೋಟಿಫಿಕೇಶನ್ ಆಗಲಿ, ಅಡ್ಮಿಟ್ ಕಾರ್ಡ್ ಆಗಲಿ, ರಿಸಲ್ಟ್ ಆಗಲಿ, ಪ್ರತಿಯೊಂದು ಅಪ್ಡೇಟ್ಗಳನ್ನು ಮಾಹಿತಿಗಳನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಸ್ನೇಹಿತರೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಯೂಸ್ ಆಗ್ತಿದ್ರೆ, ಉಪಯೋಗ ಆಗ್ತಿದ್ರೆ ಮಾತ್ರನೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ನೀವೇನಾದರೂ ಈಗ ಜಸ್ಟ್ 17 ಇಯರ್ಸ್ ಕಂಪ್ಲೀಟ್ ಆಗಿ 18 ಇಯರ್ಸ್ಗೆ ಬಂದಿದ್ರೆ ಕಂಪಲ್ಸರಿ ಇಂಥ ಯೂಟ್ಯೂಬ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೇಬೇಕು. ನೀವೇನಾದರೂ ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇದ್ರಿ, ಹೇಳ್ತಾ ಇದ್ದೀನಿ ನಾನು. ಪ್ರೈವೇಟ್ ಮಾಡ್ತಾ ಇದ್ದೀರಾ, ಓಕೆ, ಕಂಪ್ನಿಗಳಲ್ಲಿ ಹೋಗ್ತಾ ಇದ್ದೀರಾ, ಬಿಟ್ಟಾಕಿಬಿಡಿ, ಕಂಪ್ನಿ ಬಗ್ಗೆ ಜಾಸ್ತಿ ಗಮನ ಕೊಡಿ. ನಾ ಸೆಂಟ್ರಲ್ ಗೌರ್ಮೆಂಟಲ್ಲೇ ಜಾಬ್ ಮಾಡಬೇಕು, ನಾನು ಬೆಲ್ಟ್ ಇರುವಂಥ ವರ್ದಿ ಹಾಕ್ಕೊಳ್ಳೇಬೇಕಂತ ನಿಮ್ಮ ಹತ್ರ ಏನಾದರೂ ಕನಸು ಕಟ್ಕೊಂಡಿದ್ರೆ, ಸೊ ಇಂಥ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲೋ ಟೈಮ್ಗಳನ್ನು ವೇಸ್ಟ್ ಮಾಡ್ತಾ ಇರ್ತೀರಿ. ಇಂಥೆಲ್ಲ ಯೂಟ್ಯೂಬ್ಗಳಿಗೆ ಟೈಮ್ ಕೊಟ್ಟರೆ ಸಾಕಷ್ಟು ಅಪ್ಡೇಟ್ಗಳನ್ನು ತಿಳ್ಕೊಳ್ತೀರಿ, ಮಾಹಿತಿಗಳನ್ನು ತಿಳ್ಕೊಳ್ತಾ ಇರ್ತೀರಿ. ಓಕೆನಾ. ಎಷ್ಟೋ ಜನಕ್ಕೆ ಅಡ್ಮಿಟ್ ಕಾರ್ಡ್ ಬಂದಿದೆ, ಅಡ್ಮಿಟ್ ಕಾರ್ಡ್ ಬಂದಿರತಕ್ಕಂಥ ಮೆಸೇಜ್ ಕೂಡ ನೋಡೋಕ್ಕೂ ಟೈಮ್ ಇಲ್ಲ. ಯಾಕೆ? ಕಾಲೇಜ್ ಲೈಫ್ ಆಗಿರ್ತದೆ. ಕಾಲೇಜ್ ಲೈಫ್ನಲ್ಲಿ ಜಾಬ್ ಅನ್ನೋ ಟೆನ್ಷನ್ ಇರೋದಿಲ್ಲ. ಯಾಕಪ್ಪ ಅಂತಂದರೆ ಎಂಜಾಯ್ಮೆಂಟ್, ಕಾಲೇಜ್ ಹೋಗೋದು ಬರೋದು, ಸ್ಟಡಿ ಮಾಡೋದು, ಓನ್ಲಿ ಪರ್ಸಂಟೇಜ್ ಮಾಡೋದು. 99 ಮಾಡಿದ್ರೆ ನಾನು ಆ ಬ್ಯಾನರ್ದಲ್ಲಿ ಬರ್ತೀನಿ. ಓಕೆ, 99 ಬ್ಯಾನರ್ದಲ್ಲಿ ಬಂದು ಏನು ಮಾಡೋ, ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಎಕ್ಸಾಮ್ ಕ್ರ್ಯಾಕ್ ಮಾಡಲೇಬೇಕು. ನೀನು PUC ಸೆಕೆಂಡ್ ಡಿಗ್ರಿಯಲ್ಲಿ 99 ಮಾಡಿದರೆ ಏನು ಉಪಯೋಗ ಇದೆ ಹೇಳಿ? ಉಪಯೋಗ ಇಲ್ಲ. ಎಜುಕೇಷನ್ ಅನ್ನೋದು, ಪರ್ಸಂಟೇಜ್ ಅನ್ನೋದು ನಿಮ್ಮ ಒಂದೇನೋ ಕಂಡಿಡಿಯೋದು. ನಿಮಗೆ ಬೇಕಾಗಿರೋದು ನೋಡ್ಕೊಳ್ಳಿ, CET ಅಂತ ಒಂದು ಹೆಸರನ್ನು ಇಟ್ಟಿದ್ದಾರೆ. ಇದನ್ನು ನೀವು ಕ್ರ್ಯಾಕ್ ಮಾಡಿ ಜಾಯಿನ್ ಯಾವುದೇ ಒಂದು ಹುದ್ದೆಯಲ್ಲಿ ಜಾಯಿನ್ ಆದರೆ ಅದು ನಿನ್ನ ಸಕ್ಸಸ್. ಏನು PUCಯಲ್ಲಿ 99% ಮಾಡಿ ಸನ್ಮಾನ ಮಾಡ್ಕೊಂಡು ಅದೇನು ಮಾಡಿರಿ ಪರವಾಗಿಲ್ಲ, 99.99 ಮಾಡಿರಿ. ಬಟ್ ಇಲ್ಲಿ ನೀವು ಅದೇ ಥರನಾಗಿ ಜಾಬ್ ಹುಡ್ಕೊಳ್ಳಿಲ್ಲ ಅಂತಂದರೆ 99 ಮಾಡಿ ವೇಸ್ಟ್ ಆಗುತ್ತೆ. ಓಕೆನಾ. ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ರಿ. PUC ಸ್ಟಡಿ ಮಾಡ್ತಾ ಇದ್ರೆ ಓಕೆ, ಸ್ಟಡಿ ಮಾಡಿ 10 ನಿಮಿಷ ಇಲ್ಲಿ ಟೈಮಿಂಗ್ ಕೊಡ್ರಿ. PUC ಮುಗಿಕೊಡ್ದೇ ಈ ಜಾಬ್ ಹುಡ್ಕೊಳ್ಳೋಕೆ ಅವಕಾಶ ಇರ್ತೈತಿ. ಅದು ಎಷ್ಟು 17 ಹಿಡಿದ 21 ಏಜ್ ಒಳಗಡೆನೆ 21 ಏಜ್ ಒಳಗಡೆನೆ ನೀವು ಈ ಜಾಬ್ಗೆ ಹೋಗೋಕೆ ಅವಕಾಶ ಇರ್ತದೆ. ಇಂಥ ಜಾಬ್ಗಳನ್ನು ನೀವು ಸಡನ್ನಾಗಿ ಕ್ಲಿಕ್ಕಾಗಿ ಹುಡ್ಕೊಂಡ್ಬಿಟ್ರೆ ಸೊ ನಿಮ್ದು ಲೈಫ್ ಸೆಟ್ಲ್ ಆಗಿಬಿಡ್ತದೆ. ಅದಕ್ಕೋಸ್ಕರನೇ ಪ್ರತಿಯೊಂದು ಅಪ್ಡೇಟ್ಗಳನ್ನು ನೋಡ್ತಾನೆ ಇರಿ ಸ್ನೇಹಿತರೆ. ಸೊ ನೀವು ಅಡ್ಮಿಟ್ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕು, ನಾನು ಕೊಟ್ಟಿರ್ತಕ್ಕಂಥ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ.
ಓಕೆನಾ. ಆ ಟೆಲಿಗ್ರಾಮ್ ಲಿಂಕಲ್ಲಿ ಹೋಗಿ ಈಗಾಗಲೇ ಜಾಯ್ನ್ ಆಗಿರಿ. ಜಾಯ್ನ್ ಆಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ನಿಮ್ಮ SSR MR ಅಡ್ಮಿಟ್ ಕಾರ್ಡನ್ನು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಡೈರೆಕ್ಟ್ ಆಗಿ ಯೂಸರ್ ID ಅಂತ ಓಪನ್ ಆಗುತ್ತೆ. ಯೂಸರ್ ID ಅಂತ ಓಪನ್ ಆದಾಗ ನಿಮ್ದೇನಾದರೂ ಜಿಮೇಲ್ ID ಏನೋ ಒಂದು ಪ್ರಶಾಂತ್, ಪ್ರಕಾಶ್, ಅಮಿತ್, ದೇವರಾಜ್, ಶಿವ್ ಯಾವುದೇ ಒಂದಿತ್ತು ತಿಳ್ಕೋರಿ. ನಿಮ್ಮ ಜಿಮೇಲ್ ಐಡಿಯನ್ನು ಹಾಕಿ shiv123@gmail.com. ಈ ಥರ ಏನೋ ಇತ್ತು ನಿಮ್ಮ ಜಿಮೇಲ್ ಇತ್ತಾ? ಓಕೆನಾ. ಇದು ಎಲ್ಲದು ಕೂಡ ಸ್ಮಾಲ್ ಆಗಿ ಇರಲೇಬೇಕು. ನೆಕ್ಸ್ಟ್ ಅದೇ ತರನಾಗಿ ಪಾಸ್ವರ್ಡ್ ನೋಡ್ಕೊಳ್ಳಿ. ಪಾಸ್ವರ್ಡ್ ಏನು ಇಟ್ಟಿರ್ತೀರಪ್ಪ ಅಂತಂದರೆ ನಿಮ್ಮ ಸೈಬರ್ ಸೆಂಟರ್ನಲ್ಲಿ ನೀವು ಹಾಕಿರ್ತಕ್ಕಂಥ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿರ್ತಕ್ಕಂಥ ಸೆಂಟರ್ನಲ್ಲಿ, ನೆಟ್ ಸೆಂಟರ್ನಲ್ಲಿ ಅವರು ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರ್ತಾರೆ. ಆ ಪಾಸ್ವರ್ಡ್ ಏನಿದೆ ಓಕೆನಾ, ಆ ಪಾಸ್ವರ್ಡ್ ಏನಿದೆ ಅಂತ ನೀವು ಅವ್ರಿಗೆ ಕಾಲ್ ಆದರೂ ಕೂಡ ಮಾಡ್ಕೊಳ್ರಿ. ಅಲ್ಲೇ ಹೋಗಿ ಸೈಬರ್ ಸೆಂಟ್ರಿಗೆ ಹೋಗಿ ಡೌನ್ಲೋಡನ್ನು ಮಾಡ್ಕೊಳ್ಳಿ. ನಿನ್ನೆ ಟ್ರೈ ಮಾಡ್ತಾ ಇದ್ದೀನಿ, ಅಡ್ಮಿಟ್ ಕಾರ್ಡ್ ಓಪನ್ ಆಗ್ತಾ ಇಲ್ಲ. ಯಾಕಂದರೆ ಸರ್ವರ್ ಫುಲ್ ಬಿಸಿ ಇದೆ. ಈಗ ಓಪನ್ ಆಗಿದೆ, ಓಪನ್ ಮಾಡ್ಕೊಳ್ಳಿ. ಪಾಸ್ವರ್ಡನ್ನು ಅವ್ರು ನಿಮ್ಮ ಸೈಬರ್ ಸೆಂಟರ್ದಲ್ಲಿ ಇಟ್ಟಿರ್ತಾರೆ. ಆ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿದರೆ ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತಾ. ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಕೂಡ ಓಪನ್ ಆಗುತ್ತಾ. ನಿಮ್ಮ ಸೈಡಿಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತಾ. ಆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮದು ಎಷ್ಟನೇ ಶಿಫ್ಟಿಗೆ ಎಕ್ಸಾಮ್ ಇದೆ, ಯಾವ ಸೆಂಟರ್ನಲ್ಲಿದೆ ಅನ್ನೋದನ್ನು ಕ್ಲಿಯರಿಟಿಯಾಗಿ ಅದರಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರತಿಯೊಂದು ಅಪ್ಡೇಟ್ಗಳನ್ನು ತಿಳ್ಕೊಳ್ತಾನೆ ಇರಿ. ಓಕೆನಾ. ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲನೂ SLC ಮಾರ್ಕ್ಸ್ ಕಾರ್ಡು, PUC ಮೇಲೆ ಆಗಿದೆ PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟು, ಡೊಮೇನ್ CL, 2 ಫೋಟೋ, ID ಕಾರ್ಡು, ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ಕಂಪಲ್ಸರಿ ತೊಗೊಂಡು ಹೋಗ್ರಿ. ಯಾವುದೇ ಒಂದು ಡಾಕ್ಯುಮೆಂಟ್ ಮಿಸ್ ಮ್ಯಾಚ್ ಆಗಿ ಬಿಟ್ಟು ಹೋದರೆ ಅಲ್ಲಿ ನಿಮ್ಗೆ ಎಕ್ಸಾಮ್, ಯಾಕಂದರೆ ಡಿಫೆನ್ಸ್ ಎಕ್ಸಾಮ್ನೇ ಅದೇ ಥರ ಇರ್ತಾವೆ, ಎಕ್ಸಾಮ್ಗಳಲ್ಲಿ ಹೊರಗಡೆ ಹಾಕುವಂಥ ಸಾಧ್ಯತೆ ಇರ್ತೈತಿ. ಸೊ ನೀವು ಹೋಗ್ಬೇಕಾದ್ರೆ ನಿಮ್ಮ ಡ್ರೆಸ್ ಯಾವ ಥರ ಇರ್ಬೇಕಂದ್ರೆ ಹಾಫ್ ಟಿ ಶರ್ಟನ್ನು ತೊಗೊಂಡು ಹೋಗ್ರಿ. ಕಾಲರ್ ಇರಬಾರ್ದು, ನಾರ್ಮಲಾಗಿ ಹಾಫ್ ಟಿ ಶರ್ಟ್ ಇರಬೇಕು. ಜೀನ್ಸ್ ಪ್ಯಾಂಟನ್ನು ಹಾಕೊಂಡು ಹೋಗೋದನ್ನು ಕಡಿಮೆ ಮಾಡಿರಿ. ಫಾರ್ಮಲ್ ಆಗಿರ್ತಕ್ಕಂಥ ಪ್ಯಾಂಟನ್ನು ಹಾಕೊಂಡು ಹೋದ್ರೆ ನೀವು ನೈಟ್ ಪ್ಯಾಂಟ್ ಮೇಲೆ ಹೋದ್ರೂ ಕೂಡ ಎಕ್ಸಾಮ್ಗೆ ಕಂಡಕ್ಟ್ ಮಾಡ್ತಾರೆ. ಓಕೆನಾ. ಟಿ ಶರ್ಟ್ ಒಂದು ಬ್ಯಾಗ್ನಲ್ಲಿ ಇಟ್ಕೊಂಡು ಹೋಗ್ರಿ ಕಂಪಲ್ಸರಿಯಾಗಿ. ಅಲ್ಲಿ ನಿಮ್ಗೆ ಹೇಳೋಕ್ಕಾಗಲ್ಲ, ಎಕ್ಸಾಮ್ ಸೆಂಟರ್ ಡಿಪೆಂಡ್ ಅಪಾನ್ ಎಕ್ಸಾಮ್ ಸೆಂಟರ್ ಮೇಲೆ ಇರ್ತಾವೆ. ಸೊ ಹೋಗಿ ಡೌನ್ಲೋಡನ್ನು ಮಾಡ್ಕೊಡ್ರಿ, ಚೆಕ್ ಮಾಡ್ಕೊಡ್ರಿ. ನೀವು ಯಾವ ಪೋಸ್ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ರಿ, SSR ಅಥವಾ MR ಅಂತ ಹೇಳಿ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕ್ಕೊಡ್ರಿ. ನಮಗೂ ಕೂಡ ಗೊತ್ತಾಗುತ್ತೆ SSRಗೆ ಎಷ್ಟು ಜನ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ, MRಗೆ ಎಷ್ಟು ಜನ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಇಂಥವೆಲ್ಲ ಅಪ್ಡೇಟ್ಗಳು ಬೇಕಾಗಿದ್ರೆ ಸ್ನೇಹಿತರೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ತಲುಪುವ ಹಾಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಅವ್ರಿಗೆ ಕೂಡ ಈ ಅಪ್ಡೇಟ್ಗಳನ್ನು ತಿಳಿಸ್ಕೊಟ್ರೆ ಅವರು ಕೂಡ ಮುಂದೆ ಬರುವಂಥ ಚಾನ್ಸಸ್ ಭಾಳ ಇರ್ತೈತಿ. ಅವರು ಕೂಡ ಕರ್ಕೊಂಡು ಹೋಗ್ರಿ. ಓಕೆನಾ. ಕೆಳಗಡೆ ಕಾಣ್ತಿದ್ದಲ್ಲ ಸಬ್ಸ್ಕ್ರೈಬ್ ಬಟನ್ನ, ಇದನ್ನು ಒತ್ತೋದನ್ನು ಮಾತ್ರ ಮರಿಬೇಡ್ರಿ. ಏನು ಮರೆತರು ಇದನ್ನು ಮರೆತರೆ ಸೊ ನಿಮ್ಮ ಅಪ್ಡೇಟ್ಗಳು ಬರೋದಿಲ್ಲ. ಇದನ್ನು ಒತ್ತಿಟ್ಕೊಳ್ರಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಕೊಟ್ಟರೆ ನಾವು ಕೊಡುವಂಥ ಡೈಲಿ ಅಪ್ಡೇಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.